ಹಾಯ್ ಫ್ರೆಂಡ್ಸ್, ಇವತ್ತು ಕೆಸೆಟ್ ಕಟ್ ಆಫ್ನ ಬಿಟ್ಟಿದ್ದಾರೆ. ನವಂಬರ್ 24 ನಡೆದಂಥ ಕೆಸೆಟ್ ಎಕ್ಸಾಮ್ ರಿಸಲ್ಟ್ ಮತ್ತು ಅದೇ ದಿನ ರಾಯಚೂರು ಯೂನಿವರ್ಸಿಟಿ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಕೂಡ ನಡೆಯುತ್ತೆ. ಯಾಕೆ ಎರಡು ಎಕ್ಸಾಮ್ನು ಒಂದೇ ದಿನ ಕಂಡಕ್ಟ್ ಮಾಡಿರ್ತಾರೆ ಅಂತ ಅಂದರೆ, ಎರಡು ಎಕ್ಸಾಮ್ಗೂ ಕೂಡ ಸೇಮ್ ಪೇಪರ್ನ ಕೊಟ್ಟಿರ್ತಾರೆ. ಜನರಲ್ ಪೇಪರ್ ಆಗಿರ್ಬೋದು, ಸಬ್ಜೆಕ್ಟ್ ಪೇಪರ್ ಆಗಿರ್ಬೋದು. ಬಟ್ ಲೈಫ್ ಸೈನ್ಸಲ್ಲಿ ಮಾತ್ರ ಚೇಂಜ್ ಆಗುತ್ತೆ. ಸ್ಪೆಸಿಫಿಕ್ ಸಬ್ಜೆಕ್ಟ್ ಅಲ್ಲಿ ಮಾತ್ರ ಚೇಂಜ್ ಆಗಿರುತ್ತೆ. ಜನರಲ್ ಪೇಪರಲ್ಲಿ ಯಾವುದೇ ಒಂದು ಚೇಂಜಸ್ ಆಗಿರೋದಿಲ್ಲ. ಫ್ರೆಂಡ್ಸ್, ಈ ಕೆಸೆಟ್ ಎಕ್ಸಾಮ್ ಬಗ್ಗೆ ಹೇಳಬೇಕು ಅಂದರೆ, ಇದರಲ್ಲಿ ಇಷ್ಟು 1,06,433 ಕ್ಯಾಂಡಿಡೇಟ್ಸು ರಿಜಿಸ್ಟರ್ ಆಗಿರ್ತಾರೆ. 89,416 ಕ್ಯಾಂಡಿಡೇಟ್ಸ್ ಹ್ಯಾವ್ ಅಪಿಯರ್ ಫಾರ್ ಬೋತ್ ಪೇಪರ್ 1 ಆ್ಯಂಡ್ ಪೇಪರ್ 2. 89,416 ಜನ ಕ್ಯಾಂಡಿಡೇಟ್ಸು ಎರಡು ಪೇಪರ್ ಕೂಡ ಅಪಿಯರ್ ಆಗಿರ್ತಾರೆ. ಸೊ ಇದರಲ್ಲಿ ಕೆಸೆಟ್ UGC ಕ್ರೈಟೀರಿಯಾ ಪ್ರಕಾರ ಎಷ್ಟು ಜನನ ಕ್ವಾಲಿಫೈ ಆಗಿದ್ದಾರೆ ಅಂದರೆ, 6,302 candidates are qualified in the eligibility test in 41 subjects in all the categories put together. ಅಂದರೆ 41 ಸಬ್ಜೆಕ್ಟಲ್ಲಿ 6,302 ಕ್ಯಾಂಡಿಡೇಟ್ಸ್ಗಳು ಉತ್ತೀರ್ಣರಾಗಿರ್ತಾರೆ. ಇದರಲ್ಲಿ ಟೋಟಲ್ ಅವೈಲಬಲ್ ಸ್ಲಾಟ್ ಆಫ್ 5,365 6% ಕ್ರೈಟೀರಿಯಾನ ಯೂಸ್ ಮಾಡಿ 89,416 ಟೋಟಲ್ ನಂಬರ್ ಆಫ್ ಕ್ಯಾಂಡಿಡೇಟ್ ಅಪಿಯರ್ಡ್ ಇನ್ ಬೋತ್ ದ ಪೇಪರ್. ಎಷ್ಟು ನಂಬರ್ ಆಫ್ ಸ್ಟೂಡೆಂಟ್ ಅಪಿಯರ್ ಆಗಿದ್ದಾರೆ ಮತ್ತು 6% ಕ್ರೈಟೀರಿಯಾ ಸಬ್ಜೆಕ್ಟಲ್ಲಿ ಎಷ್ಟು ಸ್ಕೋರ್ ಎಲ್ಲನೂ ಡಿಸೈಡ್ ಮಾಡಿ ಒಂದು ಕಟ್ ಆಫನ್ನು ಬಿಟ್ಟಿದ್ದಾರೆ. ಫ್ರೆಂಡ್ಸ್, ಯಾರೆಲ್ಲ ಕೆಸೆಟ್ ಎಕ್ಸಾಮ್ನ ಕ್ವಾಲಿಫೈ ಆಗಿದ್ರಾ ಅವ್ರು ಎಲ್ಲರಿಗೂ ಆಲ್ ದ ಬೆಸ್ಟ್, ಗುಡ್ ಲಕ್, ಎಲ್ಲರಿಗೂ ಒಳ್ಳೆಯದಾಗಲಿ.